ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ನೀರು ಹೆಚ್ಚಾಗಿ ಪೋಲಾಗ್ತಿದೆ. ಸೋಲದೇವನಹಳ್ಳಿಯ ರೈತರು ಎಷ್ಟೇ ಬೋರ್ ಕೊರೆಸಿದ್ರು ಫೇಲ್ಯೂರ್. ಬೋರ್ ಕೊರೆಸಿ ಸಾಲಕ್ಕೆ ಸಿಲುಕಿರುವ ರೈತರು. ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ಬೇಜವಾಬ್ದಾರಿ. ಪರಿಹಾರ ಆಗಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಂದ ಜನ. ದಯಮಾಡಿ ನಾವು ಇದು ಮಾಡಿ, ಇಲ್ಲ ಅಂದ್ರೆ ನಾವೆಲ್ಲ ರೈತರುಗಳೆಲ್ಲ ಬಂದು ಕುತ್ಕೊಂತೀವಿ ಅಷ್ಟೇ, ಉಪವಾಸ ಕುತ್ಕೊಂತೀವಿ ಅಷ್ಟೇ. ರೈತರ ಕಷ್ಟಕ್ಕೆ ದಿಢೀರೆಂದು ಭೇಟಿ ನೀಡಿದ ಎಂಟಗಾನಹಳ್ಳಿಯ ಚಿಕ್ಕ ಹನುಮೇಗೌಡ. ಎಸ್ ವೀಕ್ಷಕರೇ, ಕೆಲವು ದಿನಗಳಿಂದಷ್ಟೇ ಸೋಲದೇವನಹಳ್ಳಿಯ ನಿವಾಸಿ ರೈತ ಬಸವರಾಜು ಎಂಬಾತ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ನೀರು ಪೋಲ್ ಆಗುತ್ತಿದೆ ಎಂದು ವಾಟ್ಸಾಪ್ ಗ್ರೂಪ್ನಲ್ಲಿ ಹಾಕಿದಾಗ ದಿಢೀರ್ ಎಂದು ಎಚ್ಚೆತ್ತುಕೊಂಡು ನೆಲಮಂಗಲ ತಾಲೂಕಿನ ದೊಡ್ಡ ಕರೇನಹಳ್ಳಿಯ ಕಾಂಗ್ರೆಸ್ ಮುಖಂಡ ಚಿಕ್ಕ ಹನುಮೇಗೌಡ ತಿಪ್ಪಗೊಂಡನಹಳ್ಳಿ ಜಲಾಶಯದ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಗಮನಿಸುತ್ತಾರೆ. ಅಲ್ಲಿನ ಅವ್ಯವಸ್ಥೆಯನ್ನು ಗಮನಿಸಿ ಅಲ್ಲಿನ ಅಧಿಕಾರಿಗಳಿಗೆ ಫೋನಿನ ಮೂಲಕವೇ ಈ ಕೂಡಲೇ ಇಲ್ಲಿನ ಸಮಸ್ಯೆಗಳು ಬಗೆಹರಿಸಿ ಎಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಸೈಡಲ್ಲಿ ಮತ್ತೆ ಮೇಲೆ ಹೋಗ್ತೇನೆ. ರೈತರಿಗೆ ಅನುಕೂಲ ಆಗ್ತದೆ ಮಾಡೇ ವೇಸ್ಟ್ ಅಲ್ಲ. ಜನ ಅಧಿಕಾರಿಗಳು ಸಂಬಳ ಕೊಟ್ಟು ವೇಸ್ಟ್ ಅಲ್ವಾ? ನಮ್ಮ ಡೆಪ್ಯೂಟಿ ಸರ್ಕಾರ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಮಾಡಿದ್ರೆ ವೇಸ್ಟ್ ಅಲ್ವಾ? ನಮ್ಮ ಡೆಪ್ಯೂಟಿನೂ ಅದಕ್ಕಾಗಿ ನೀರು ತಂದು ಕೊಡಬೇಕಂತ ರೆಡಿ ಮಾಡಿಟ್ಟಿದ್ವಿ. ನಮ್ಗೆ ಏನು ಮುಂಚೆ ಪ್ಲ್ಯಾನ್ ಹಾಕಿದ್ವಿ, ಎತ್ತಿನೊಳಗೆ ಬಂದ ಮೇಲೆ ಡೆಪ್ಯೂಟಿ ರೆಡಿ ಆಗಬೇಕು. ಎರಡು ಟೈಮಲ್ಲಿ ಬಟ್ ಎತ್ತಿನೊಳಗೆ ಬರೋಕ್ಕೆ ಲೇಟ್ ಆಯಿತು. ಡೆಪ್ಯೂಟಿನೂ ಹಂಗೆ ಟ್ರೀಟ್ಮೆಂಟ್ ಮಾಡಿ ಬಿಡ್ತಾ ಇದ್ದೀವಿ. ಆಯಿತು, ನೀವು ರಿಪೋರ್ಟ್ ಮಾಡಿದ್ದೀರಾ? ರಿಪೋರ್ಟ್ ಮಾಡಿದ್ವಿ ಸರ್, ಅದಕ್ಕೆ ರೆಡಿ ಮಾಡೋಕ್ಕೂ ಎಲ್ಲ ಹೇಳ್ತಾ ಇದ್ದೀವಿ. ಇವಾಗ ಈ ಟೈಮಲ್ಲಿ ಆಗಿಲ್ಲ ವೆಲ್ ಕ್ವಾಲಿಫೈಡ್ ಇರೋರಿಗೆ ರೆಡಿ ಮಾಡಕ್ಕೆ ಸಿಗ್ತದೆ. ಪ್ರತಿಷ್ಠಿತ ತಿಪ್ಪಗೊಂಡನಹಳ್ಳಿ ಜಲಾಶಯ ಅಂದ್ರೆ ನೂರಾರು ಹಳ್ಳಿಗಳಿಗೆ ಜೀವಜಲ. ಒಂದು ಕಾಲದಲ್ಲಿ ಬೆಂಗಳೂರಿಗೆ ನೀರುಣಿಸುತ್ತಿದ್ದ ತಿಪ್ಪಗೊಂಡನಹಳ್ಳಿ ಇದು ಜಲಾಶಯವಾಗಿತ್ತು. ಇದೇ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಇಂದು ನೀರು ಲೀಕ್ ಆಗ್ತಿದ್ದು ಇಲ್ಲಿನ ಅಧಿಕಾರಿಗಳು ಇದೀಗ ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ಈ ಜಲಾಶಯದಿಂದ ಹರಿಯುವ ನೀರು ಪೋಲ್ ಆಗ್ತಿದ್ದು ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದ ಅಧಿಕಾರಿಗಳಿಗೆ ಬೇಜವಾಬ್ದಾರಿತನ ತೋರಿಸುತ್ತಿದ್ದಾರೆ. ಇನ್ನು ಈ ನೀರು ಇಲ್ಲಿಂದ ಮಾರ್ಕೋನಹಳ್ಳಿ ಡ್ಯಾಂ ಸೇರಿ ನಂತರ ತಮಿಳುನಾಡಿನತ್ತ ಹರಿಯುವ ಜಲವಾಗಿದ್ದು ನೀರು ಖಾಲಿಯಾಗುವ ಹಂತಕ್ಕೆ ಬಂದು ತಲುಪಿದೆ. 1934ರಲ್ಲಿ ನಿರ್ಮಾಣವಾಗಿದ್ದ ಜಲಾಶಯದ ಗೇಟ್ ಈ ಒಂದು ನೀರಿನಿಂದ ಹರಿವಿನಿಂದ ಹೋಲಾಗಿದ್ದು ಇದರಿಂದ ನೀರು ಹೆಚ್ಚಾಗಿ ಪೋಲಾಗ್ತಿದೆ. ಸರ್ ಏನಂದ್ರೆ ತುಂಬಾ ನೀರು ಹೋಗ್ತಾ ಇದೆ. ಇವಾಗ ನಾನು ತೋರಿಸಿದೆ, ನಿಮ್ಮ ಆಫೀಸರ್ಸ್ಗೂ ತೋರಿಸಿದೆ. ಇವಾಗ ನಾನು ಆನ್ ಸ್ಪಾಟ್ ಅಲ್ಲಿ ಹೋಗಿ, ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಈಗ 100ರಿಂದ 200 ಬೋರ್ವೆಲ್ಸ್ ನಮ್ಗೆ ಫೇಲ್ ಆಗಿದೆ. ಇಲ್ಲ ಮಾಡಿಸ್ತೀವಿ. ಅದು ನಾರಾಯಣ ಇಂಜಿನಿಯರಿಂಗ್ ಬೇರೆ ಇದಕ್ಕೋಸ್ಕರ ಕರೆದಿದ್ವಿ. ಅದು ಮೇಲ್ಗಡೆ ಸರ್, ಯಾಕಂದ್ರೆ ನೀವು ರೈತರು ಕಷ್ಟ ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ನಾವು ನಿಮ್ದಲ್ಲಿ ತಾಲೂಕವರೇ ಗೊತ್ತಾಯ್ತು. ನೆನ್ಮಂಗ್ಲ ತಾಲೂಕರ ನಾವು ಮಾತಾಡ್ತಾ ಇರೋದು. ಈಗ ಸೋಲ್ದೇನಹಳ್ಳಿ ಎಲ್ಲ ಗೊತ್ತಿರುತ್ತೆ, ಇಲ್ಲೆಲ್ಲ ಮೀನುಗಳು ಹಿಡಿಯಕ್ಕೆಲ್ಲ ಬರ್ತಾರೆ ನಮ್ಮ ರೈತರುಗಳೆಲ್ಲ. ಮತ್ತೆ ನಾವು ಅಡಿಕೆ ತೆಂಗು ಎಲ್ಲ ತುಂಬಾ ತೊಂದರೆ ಆಗಿದೆ. ಇವಾಗ ಬೋರ್ವೆಲ್ ಎಲ್ಲ ಫೇಲ್ ಆಗ್ತಾ ಇರೋದ್ರಿಂದ 1,000-1,500 ಅಡಿ ನೀರು ಕೆಳಗಡೆ ಕೊಡಿದ್ರು ನೀರು ಸಿಗ್ತಾ ಇಲ್ಲ. ಈಗ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ರಬ್ಬರ್ ಪ್ಯಾಡ್ಸ್ ಕೊಡಕ್ಕಾಗುತ್ತೆ ನೋಡ್ತೀವಿ. ಆಮೇಲೆ ಏನಾಗಿದೆ ಸರ್, ಇವಾಗ ನಮ್ಗೆ ಹಳ್ಳಿ ಒಳಗಡೆ ನಮ್ಗೆ ದನಕರುಗಳು ಕುಡಿಯಕ್ ನೀರು, ಮನುಷ್ಯ ಕುಡಿಯಕ್ಕೂ ತೊಂದರೆ ಆಗಿದೆ. ಇವಾಗ ನಮ್ಮ MLA ಅವರೇನೆ ಸುಮಾರು ಬೋರ್ಗಳು ಕೊರ್ಸಿದ್ರು, ಎಲ್ಲ ಫೇಲ್ ಆಗಿದೆ. 10 ಬೋರಲ್ಲಿ 9 ಫೇಲ್ ಆಗಿದೆ. 1 ಬೋರಲ್ಲಿ ನೀರು ಸಿಕ್ಕಿದೆ ಅಂಚಿಪುರ ನಾವು ಹಳ್ಳಿಲಿ, ಸುಮಾರು ಈ ಕಡೆ ಭಾಗದಲ್ಲಿ. ನಾವ್ ಯಾಕೆ ಇಲ್ಲಿ ತನಕ ಬಂದಿದೀವಿ ರೈತರುಗಳೆಲ್ಲ ಅಂದ್ರೆ ಅದಕ್ಕೋಸ್ಕರನೇ ಬಂದಿದೀವಿ. ಸದ್ಯ ಇಲ್ಲಿನ ಸ್ಥಳೀಯ ಅಕ್ಕಪಕ್ಕದ ಗ್ರಾಮದ ಜನರು ಆಕ್ರೋಶಗೊಂಡಿದ್ದು ಶೀಘ್ರವೇ ಜಲಾಶಯ ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ. ಪರಿಹಾರ ಆಗಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಎಂದು ಚಿಕ್ಕನಮನೇಗೌಡ ಅವರು ಸ್ಪಷ್ಟಪಡಿಸಿದ್ದಾರೆ. ಸರ್, ನಾವು ಚಿಕ್ಕನಮನೇಗೌಡ ಅಂತ ಇಲ್ಲಿ ಎಂಟಕಾನಹಳ್ಳಿಯಿಂದ ಮತ್ತೆ ಸೋಲ್ದೇನಹಳ್ಳಿ, ಎಂಟಕಾನಹಳ್ಳಿ, ಮೊಡ್ಕಾನಹಳ್ಳಿ ಭಾಗದಿಂದ ರೈತರುಗಳು ತುಂಬಾ ಸಫರ್ ಆಗ್ತಾ ಇದೆ, ನೀರಿಲ್ಲಿ ಲೀಕೇಜ್ ಆಗ್ತಾ ಇದೆ ಅಂತ. ಮತ್ತೆ ಇನ್ನೊಂದೇನಂದ್ರೆ ಮೀನುಗಾರಗಳು ಎಲ್ಲ ಏನು ನಿಮ್ಗೆ ಗೊತ್ತಲ್ಲ, ಬ್ಯಾಕ್ ವಾಟರ್ ಮೀನುಗಳು ಎಲ್ಲ ಇದು ಮಾಡ್ತಾವ್ರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ನೀರೆಲ್ಲ ಪೋಲಾಗಿದೆ. ಆದ್ರೆ ಈಗ ಬೇಸಿಗೆ ಸರ್, ಸರಿ ಸರ್, ಅರ್ಧ ನಾನು ಹೇಳೋದು ನಿಮ್ಗೆ ಮಳೆಗಾಲದಲ್ಲಿ ಮಾಡ್ಕೊಂಡ್ರೆ ಪರವಾಗಿಲ್ಲ. ಈ ಕರೆಕ್ಟ್ ಆಗಿ ಬೇಸಿಗೆಯಲ್ಲಿ ನಾವು ಸಾಯೋ ಟೈಮಲ್ಲಿ ಬಂದು ನಾವು ಡಿಸೆಂಟ್ರಲೈಸ್ ಮಾಡ್ಕೊತೀವಿ, ಕ್ಲೀನ್ ಮಾಡ್ತೀವಿ ಅಂತ ನೀರು ಆಚೆ ಬಿಟ್ಕೊಂಡ್ರೆ ನಮ್ಗೆ ತೊಂದರೆ ಆಗ್ತದಲ್ವಾ ಸರ್? ಯಾಕಂದ್ರೆ ಈಗ ರೈತರುಗಳು ಅಡಿಕೆ ಗಿಡ, ಅಡಿಕೆ ತೋಟ, ಇದು ತೆಂಗಿನ ತೋಟ ಇವೆಲ್ಲ ಏನಂದ್ರೆ ತುಂಬಾ ಸಾಲಗಳು ಮಾಡಿ, ಅಗ್ರಿಮೆಂಟ್ ಮಾಡಿ, ಸರ್ಕಾರದಿಂದ ಸಾಲಗಳು ಮಾಡಿದ್ದಾರೆ. ಇವಾಗ ಈ ಟೈಮಲ್ಲಿ ನೀವು ಹಿಂಗ್ ಮಾಡಿದ್ರೆ ಸರ್, ಇವಾಗ ನಾನು ಹೇಳೋದು ಸರ್, ಅದು ಫಿಟ್ ಮಾಡ್ಕೊಂತೀರೋ ಏನ್ ಮಾಡ್ಕೊಂತೀರೋ, ಎಷ್ಟೋ ಜನರ ಲೈಫ್ ಜೀವನ ನಿಮ್ಮ ಮೇಲೆ ಇದೆ. ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಆಫೀಸರ್ಸ್ ಅಂದ್ರೆ
ನೀವು ನಮ್ ಪ್ರೊಟೆಕ್ಟ್ ಮಾಡ್ತೀವಿ ಅಂತಾನೆ ನಾವು ಇದು ಬಂದಿದೀವಿ. ಸ್ವಲ್ಪ ನೀವು ಕಷ್ಟಪಟ್ರೆ ಇವಾಗ ಎಷ್ಟೋ ರೈತರುಗಳು ಜೀವನ ಉಳಿತದೆ. ಇಲ್ಲ ಅಂದ್ರೆ ನೋಡಿ, ಈ ಬೇಸಿಗೆ ಒಳಗಡೆ ಸುಮಾರು ಬೋರ್ವೆಲ್ ಫೇಲ್ ಆಗಿದೆ, ಸುಮಾರು ಬೋರ್ವೆಲ್ ಕೊರ್ಸಕ್ಕೆ ದುಡ್ಡಿಲ್ದೆ ಪರದಾಡ್ತವ್ರ ಜನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವ್. ಯಾಕಂದ್ರೆ ಇವಾಗ ನಿಮ್ಗೆ ಸರಿ ಸರ್, ನಾನು ಹೇಳೋದು ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದೀವಿ. ನಿಮ್ನ ಹತ್ರ ನಾವು ಏನೋ ಬ್ಲಾಕ್ ಮೇಲ್ ಮಾಡಕೋ ಏನೋ ದುಡ್ಡು ಇಸ್ಕೊಳಕೋ ಏನೋ ಬಂದಿದೀವಾ? ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ರೈತರ ಪರವಾಗಿ. ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇರೋದು ನಿಮ್ಮನ್ನ ಅಲ್ಲಲ್ಲ, ನಾವ್ ಹೇಳ್ತಾ ಇರೋದು ರೈತರು ಬಂದಿರೋದಕ್ಕೆ ನಾವು ಬಂದಿದೀವಿ. ನಮ್ಗೇನ್ ಮಾಡಕ್ ಕೆಲಸ ಇಲ್ವಾ? ನಮ್ಗೂ ಜಮೀನ್ ಐತೆ, ನಾವು ಹೊಲ ಉತ್ಕೊಂಡೆಲ್ಲ ಇರ್ಬಿಡ್ಬೋದು. ಈಗ ಅಷ್ಟು ಜನ ಬಂದು ನಮ್ಮನ್ನ ಕೇಳ್ತಾರಂತ ನಿಮ್ಮನ್ನ ಕೇಳ್ತಾ ಇದೀವಿ. ಈಗ ನಮ್ ನೆನ್ಮಂಗ್ಲ ಶಾಸಕರು ಅವರು ಬರ್ತಾರೆ, ಅವರು ಇದು ಮಾತಾಡ್ತಾರೆ, ಇನ್ನು ಮೈಯರ್ ಆಫೀಸರ್ ಹತ್ರ ಮಾತಾಡ್ತಾರೆ, ಇಲ್ಲ ಜಲಸಂಪನ್ಮೂಲ ಮಿನಿಸ್ಟರ್ ಹತ್ರನೂ ಮಾತಾಡ್ತಾರೆ, ಅರ್ಥ ಇದ್ರ ಸಚಿವರ ಹತ್ರನೂ ಮಾತಾಡ್ತಾರೆ. ಈಗ ನಾವು ಸುಮ್ನೆ ಇಲ್ಲಿ ಬಂದು ನಾವೇನೋ ಇದಕ್ ಬಂದಿಲ್ಲ. ಈಗ ನೀರು ಹೋಗ್ತಾ ಇದೆ, ಇಲ್ಲಿ ನೋಡಿದ್ವಿ. ಮತ್ತೆ ನಮ್ಮ ರೈತರುಗಳೆಲ್ಲ ನಮ್ಗೆ ಈಗ ರೈತರು ಏನೋ ವಿಮಾನ ನಿಲ್ದಾಣ ಹೋರಾಟ ಸಮಿತಿ ಅಂತೆಲ್ಲ ಮಾಡ್ಕೊಂಡಿದ್ದಾರೆ, ಅವ್ರು ನಮ್ಗೆ ಇನ್ಫಾರ್ಮ್ ಮಾಡಿರೋದ್ರಿಂದ ನಾವ್ ಇಲ್ಲಿ ಬಂದಿದೀವಿ ಸರ್. ಅವತ್ತಿಂದ ಹೋಗಿದ್ದು ಇವತ್ತು ಯಾಕೆ ಸರ್ ಇಷ್ಟೊಂದು ನೀರು ಹೋಗ್ತಾ ಇದೆ ಅಂತ ನಾವು ಕೇಳ್ತಾ ಇದೀವಿ ಸರ್. ಇವಾಗ ಇವ್ರಿಗೆಲ್ಲ ಇನ್ಫಾರ್ಮೇಶನ್ ಬಂದಿರೋದೇನಂದ್ರೆ ಇವಾಗ ಇತ್ತೀಚೆಗೆ ಜಾಸ್ತಿ ನೀರು ಬಿಡ್ತಾ ಇದಾರೆ. ಯಾರೋ ಬೇರೆ ಫಾರ್ಮ್ಗಳು ಇದನ್ನ ಆ ಕಡೆ ರೆಸಾರ್ಟ್ಗಳು ಮಾಡಿರೋರಿಗೆ ನೀರು ಅನುಕೂಲ ಆಗ್ಲಿ, ಬೋರ್ವೆಲ್ ತೊಂದರೆ ಆಗದಂಗೆ ಇರ್ಲಿ ಅಂತ ಅನುಕೂಲ ಮಾಡ್ಕೊಡಕ್ ಮಾಡ್ತಾವ್ರೆ. ಇಲ್ಲಿ ರೈತರುಗಳು ಸತ್ರ ಪರವಾಗಿಲ್ಲ, ರೆಸಾರ್ಟ್ ಅವ್ರು ಬದುಕಬೇಕಾ ಅಂತ ಕೇಳ್ತಾವ್ರೆ. ಅದಕ್ಕೆ ನಾನು ನಿಮ್ಗೆ ಕ್ವಶನ್ ಮಾಡ್ತಾ ಇದೀನಿ ಅಷ್ಟೇ ಸರ್. ನಾನು ಹೇಳಿದ ತಕ್ಷಣ ಮಾಡಬೇಡಿ, ನಮ್ ರೈತರು ಹೇಳಿದ ತಕ್ಷಣ ಮಾಡಬೇಡಿ. ನಮ್ ರೈತರು ಕಷ್ಟ ಸುಖಕ್ಕೋಸ್ಕರ ಮಾಡಿ ನೀವು ಅಷ್ಟೇ. ಯಾರೋ ಒಬ್ರು ಹಿತಾಸಕ್ತಿ ಮಾಡ, ಯಾರೋ ರೆಸಾರ್ಟ್ ಮಾಡೋಂಗೋ, ಯಾರೋ ಇದನ್ನ ನಡ್ಸೋಂಗ್ ಬೇಡ. ನಮ್ಮ ರೈತರು ಇದಕ್ಕೋಸ್ಕರ ಸರ್ಕಾರ ಅಂತ ಮಾಡಿರೋದು, ಸರ್ಕಾರ ರೈತರ ಪರವಾಗಿರ್ಬೇಕಷ್ಟೇ. ಯಾರೋ ಬಿಸ್ನೆಸ್ ಮಾಡೋನ್ ಪರವಾಗಿರಕಾಯ್ತದ ಸರ್ಕಾರ? ಸರ್, ಕುಡಿಯೋ ನೀರು ಯೋಜನೆ ನಿಲ್ಸಿ ಅಂತ ನಾನು ಹೇಳ್ತಾ ಇಲ್ಲ, ಪೋಲ್ ಹಾಕ್ತಾರ, ವಾಟರ್ ನಿಲ್ಸಿ ಅಂತ ನಾನು ಕೇಳ್ಕೊಂತಾರ ನಾನು. ಯಾಕಂದ್ರೆ ಬೋರ್ವೆಲ್ ಇವಾಗ ನನ್ನ ಅನಿಸಿಕೆ ಪ್ರಕಾರ 100ರಿಂದ 200 ಬೋರ್ವೆಲ್ ಫೇಲ್ ಆಗಿದಾವೆ. ಈಗ ಕೊರಿತಾ ಇರೋ ಬೋರ್ಗಳು ನಿನ್ನೆ ನಮ್ಮ ಶಾಸಕರು, ನೆನ್ಮಂಗ್ಲ ಶಾಸಕರೇ ಒಂದು 10 ಬೋರ್ ಕೊರ್ಸವ್ರೆ. ಅದ್ರಲ್ಲಿ ಸುಮಾರು 9 ಬೋರ್ ಫೇಲ್ ಆಗೈತೆ. ಒಂದೇ ಒಂದು ಬೋರ್ ನೀರು ಬಂದಿದೆ. ಅಂಚಿಪುರದ ಹತ್ರ ಒಂದು ಬೋರ್ವೆಲ್ ನೀರು ಬಂದಿದೆ ಸರ್. ಟ್ಯಾಂಕ್ ಅಲ್ಲಿ ನೀರು ಇವಾಗ ಕಡಿಮೆ ಇರೋದಕ್ಕೆ ನೀರು ಬಿಡ್ಬೇಡಿ ಸರ್ ಹಾಸಿಗೆ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡಕ್ ಬಂದಿರೋದು. ನೀರು ಜಾಸ್ತಿ ಇದ್ರೆ ಬಿಡಿ ಸರ್ ಆಯ್ತು ಅಂತ ನಾವೇ ಹೇಳ್ತಾ ಇದ್ವಲ್ಲ. ದಯಮಾಡಿ ಅಲ್ಲ, ಮನ್ಸಿಗೆ ಹಾಕೊಳ್ಳಿ ಅಂತ ನಾನು ಅಷ್ಟೇ ಹೇಳೋದು. ನಿಮ್ಗೆ ಆರ್ಡರ್ ಮಾಡಕ್ಕಾಗಲ್ಲ, ಸರ್ಕಾರಿ ಅಧಿಕಾರಿಗಳನ್ನ ಆರ್ಡರ್ ಮಾಡಕ್ಕಾಗಲ್ಲ. ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಕೇಳ್ಕೊಂತ ಇದೀವಿ ಸರ್. ದಯಮಾಡಿ ನೀವು ಇದ್ ಮಾಡಿ, ಇಲ್ಲ ಅಂದ್ರೆ ನಾವೆಲ್ಲ ರೈತರುಗಳೆಲ್ಲ ಬಂದು ಇಲ್ಲಿ ಕುತ್ಕೊಂತೀವಿ ಅಷ್ಟೇ, ಉಪವಾಸ ಕುತ್ಕೊಂತೀವಿ ಅಷ್ಟೇ ನಾವು ಸರ್. ಇವಾಗ ನಮ್ಗೆ ಕುತ್ತಿಗೆ ಬಂದಿದೆ, ಬೋರ್ವೆಲ್ ಫೇಲ್ ಆಗಿದ್ದಕ್ಕೆ ಇಲ್ಲಿ ಬಂದಿದೀವಿ. ನಮ್ಗೆ 2 ವರ್ಷದಿಂದ ಇಷ್ಟೊಂದು ತೊಂದರೆ ಇರ್ಲಿಲ್ಲ ನೀರಿಂದು. ಈ ತೊಂದರೆ ಆಗಿರೋದಕ್ಕೆ ನಾವ್ ಇಲ್ಲಿ ಬಂದಿದೀವಿ. ಇಲ್ಲಾಂದ್ರೆ ನಾವೆಲ್ಲ ರೈತರುಗಳು ಬಂದು ಇಲ್ಲೇ ಕುತ್ಕೊಂತೀವಿ ಕಟ್ಟೆ ಹತ್ರ.